ಗೈಸ್ ಇವಾಗ ಆಟೋ ಹತ್ಕೊಂಡು ಹೋಗ್ತಾ ಇದೀನಿ. ಆಯ್ಬಿಟ್ಟು ಬೇರೆ ಏನಾರು ಮಾಡೋ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಬಿಟ್ಟಿದೀನಿ. ರಿಚ್ ಕಿಡ್ ಬಂದ್ರು. 2.5 ಗಂಟೆ ಅಲ್ಲ ಗೈಸ್. ನನ್ ಫ್ರೆಂಡ್ ಕರ್ಬಿಟ್ಟು ಇಲ್ಲ ಸೀಟ್ ಕೊಡೋದು. ಮಜಾ ಮಾಡೋಣ. ಇವ್ರು ಜ್ಯೂಸ್ ತಗೊಂಡ್ರಿ ಅಂತ ತಗೋತಾ ಇಲ್ಲ. ಇದು ಗೈಸ್ ಅನ್ಕೊಂಡಿದೆ ಸಕ್ಕದಾಗೈತೆ ನೋಡ್ರಿ ಬಂದು ನೋಡ್ರಿ ಅಂತ. ನೀವು ಈ ತರ ಫ್ರೆಂಡ್ಸ್ ಎಲ್ಲ ಡ್ರಾಪ್ ಮಾಡಿ ಪಿಕಪ್ ಮಾಡಿ ಏನ್ ಹೋಗಲ್ಲ ಗೈಸ್. 2 ನಿಮಿಷ ಏನ್ ಮನೆಗೆ ಹೋಗಿ ಏನ್ ಮಾಡ್ತೀರಾ? ಫೋನ್ ತಾನೇ ನೋಡ್ತೀರಾ, ರೀಲ್ಸ್ ತಾನೇ ನೋಡ್ತೀರಾ. ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಕ್ಕತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ಫುಲ್ ಟೈಮ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಫುಲ್ ಜೋರಾಗಿ ಮಾತಾಡ್ತಾ ಇದ್ದೀನಿ. ಸೊ 7 ಗಂಟೆ 7 ಕಾಲ ಮೂವಿ ಇರೋದು. ಸೊ ನನ್ ಮುಂದೆ ಪ್ರಿಯಾ ಇದ್ದಾಳೆ. ಆಯ್ ಮಾಡ್ಬಿಡು, ಅವಳು ಅವ್ರ ಮನೆಗೆ ಹೋಗ್ತಾವಳು. ಇವಾಗ ಅವಳು ಮೂವಿಗೆ ಬರಲ್ವಂತೆ. ಬೈ ಸರಿ ಗೈಸ್ ಆಯ್ತು. ಇವಾಗ ಬನ್ನಿ ಮೂವಿಗೆ ಹೋಗೋಣ. ನನ್ ಜೊತೆ ಕಾರ್ತಿ ಬರ್ತಿದ್ದಾನೆ. ಸೊ ಆಮೇಲೆ ಇನ್ಯಾರ್ಯಾರು ಬರ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇವಾಗ ಇಲ್ಲಿಂದ ಮೂವಿ ಥಿಯೇಟರ್ ಹತ್ರ ಹೋಗ್ತಾ ಇದೀನಿ. ನಮ್ಮ ನೀರ್ ಕೊಡ್ತವ್ರೆ. ಸೊ ನಾಳೆ ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ವಿಡಿಯೋ ಎಲ್ಲ ಮಾಡೋಷ್ಟು ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಬೇಗ ಓಡ್ತಾ ಇದೀನಿ. ನಿಧಾನಕ್ಕೆ ಕುಡಿ ನೀರ್ನ, ಮುಸುಕಟ್ ಕುಡಿಬಾರ್ದು ನೀರ. ಕುಡಿಬೇಕು ಅಂತಾರೆ, ನೀರ್ ಕುಡಿತಾರೆ. ಸರಿ ಗೈಸ್ ಆಯ್ತು, ಬನ್ನಿ ಗೈಸ್ ಇದ್ವಿ. ನಿಧಾನ ಬನ್ನಿ ಗೈಸ್ ಆಯ್ತು. ಇವಾಗ ಹೊರಡೋಣ ಇಲ್ಲಿಂದ. ಗೈಸ್ ಇವಾಗ ಆಟೋ ಹತ್ಕೊಂಡು ಹೋಗ್ತಾ ಇದೀನಿ. ಸೊ ನಾನು ಬೆಳಗ್ಗೆ ಒಂದ್ಸತಿ ಹೋಗಿದ್ದೆ. ಇವಾಗ ನನ್ನ ಫ್ರೆಂಡ್ ಕೂಗ್ದ ಅಂತ ಹೋಗ್ತಿರೋದು. ನನಗೆ ಇದು ಪ್ಲಾನ್ ಇರ್ಲಿಲ್ಲ. ವಿಡಿಯೋ ಮಾಡ್ತಿದ್ದೆ ಪ್ರಿಯನ್ ಜೊತೆ ಕಾರ್ಮಿಕರ ದಿನಾಚರಣೆ ಅದು. ಸೊ ಕೂಗುದಲ್ಲ ಅಂತ ಪಟ ಅಂತ ಹೋಗ್ತಾ ಇದೀನಿ. ಟೈಮ್ 7 ಗಂಟೆ ಆಗ್ಬಿಟ್ಟಿದೆ, ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದೀನಿ. ಬೇಗ ಹಿಂಗ್ 4 ಗಂಟೆ ಆಯ್ತು ಅಷ್ಟೇ. ಗೈಸ್ ಇವನ್ ಹೋಗಿದ್ಗೇನೆ ಓಡ್ ಬಂದಿದ್ದು. ಆಯ್ಬಿಟ್ಟು ಬೇರೆ ಏನಾರು ಮಾಡೋ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಬಿಟ್ಟಿದೀನಿ. ಇವನ್ ಬೆಳಗ್ಗೆ ಒಂದ್ಸತಿ ನೋಡೋಣ ಹೆಂಗಿತ್ತು. ಸೂಪರ್ ಆಗೈತೆ, ಅದಕ್ಕೆ ನಿಂಗೆ ಕರ್ದಿದ್ದು. ಸೊ ಒಳಗಡೆ ಬಿಡ್ತಿದ್ದಾರೆ. ಕಾರ್ತಿ ಇನ್ನ ಬಂದೇ ಇಲ್ಲ, ವೇಟ್ ಮಾಡ್ತಾ ಇದೀನಿ. 2.5 ಗಂಟೆ ಆದ್ಮೇಲೆ ರಿಚ್ ಕಿಡ್ ಬಂದ್ರು. 2.5 ಗಂಟೆ ಅಲ್ಲ ಗೈಸ್, ಕರೆಕ್ಟ್ ಟೈಮ್ ಬಂದಿದೀನಿ. ಟೈಮ್ ತೋರಿಸ್ತೀನಿ ನಿಮ್ಗೆ. 7:30 ನಾವು ಗೈಸ್. ನಾನು ಒಂಥರ ಲೇಟ್ ಲತೀಫ್ ಇದ್ದಂಗೆ. ಕಟಿಂಗ್ ಯಾವ ತರ ಮಾಡ್ಸಿದ್ರಿ ಅಲ್ರಿ? ತಗೋ ಕಟಿಂಗ್ ಮಾಡಿಸ್ದೆ ಗೈಸ್. ಚೆನ್ನಾಗಿಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಡಿಟೈನ್ ಬೇರೆ ಮಾಡಿಸ್ಕೊಂಡೆ. ಬೆಳಕ್ ಕಾಣಿಸ್ತಾ ಇದೀನಿ ಅನ್ಸುತ್ತೆ. ಇವ್ರು ಫ್ಲಾಶ್ ಹಾಕಿಲ್ಲ, ಬ್ಲಾಗರ್ ಅಲ್ಲ ಗೈಸ್ ಇವರು. ನಾನು ಯಾವಾಗ್ಲೂ ಫ್ಲಾಶ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಕಣ್ಣು ಹಾಳಾಗುತ್ತೆ ಅಂತ ಆಗ್ತಾ ಇಲ್ಲ ಅಷ್ಟೇ. ರಿಯಲ್ ಬ್ಲಾಗರ್ ಗೈಸ್ ಇವರು. ಗೈಸ್ ಇವಾಗ ಥಿಯೇಟರ್ ಬಂದ್ವಿ. ನೋಡಿದ್ರೆ ಮೂವಿ ಇಲ್ಲಿ ಟಿಕೆಟೇ ತಗೊಂಡಿಲ್ಲ ಅಂತ ಡಿಶ್ ಬಿಡ್ತಾವ್ರೆ ಇಲ್ಲಿ MK ಅವರು. ನಮ್ಗೆ ಡಿಶ್ ಬಿಡ್ತಾವ್ರೆ ಗೈಸ್. ಏನ್ ಇವಾಗ ಆಗಲ್ವಾ? ಕಾಸು ಕೊಟ್ಟೋಯ್ತೀನಿ ಗೈಸ್. ಫುಲ್ ಔಟ್ಫುಲ್ ಆಗೈತೆ. ಹೌಸ್ಫುಲ್ ಆಗಿದ್ರೆ ಕಾರ್ದೀಪ್ ಅವ್ರು ಗೊತ್ತಿಲ್ಲ ನಿಮ್ಗೆ ಇನ್ನ. ನೀವ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್ ಬ್ರೋ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲ ವಿಡಿಯೋನು ಇಷ್ಟ ಬ್ರೋ. ಸರಿ ಹಿಂಗೆ ಸಪೋರ್ಟ್ ಮಾಡ್ರಿ. ಬಾಯ್. ಥ್ಯಾಂಕ್ ಯು. ಕ್ಯೂ ನಂಬರ್ ನ ಹುಡುಕ್ತಾ ಇದೀವಿ. ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಬ್ರೋ ಏನು ಕ್ಯೂ ಎಲ್ಲಿ ಬ್ರೋ? ಗೈಸ್ ನನ್ ಫ್ರೆಂಡ್ ಕರ್ಬಿಟ್ಟು ಇಲ್ಲ ಸೀಟ್ ಕೊಡೋದು. ಸಬ್ಸ್ಕ್ರೈಬರ್ ವಿಡಿಯೋ ನೋಡ್ತೀಯಾ? ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡು. ಯಾವ ವಿಡಿಯೋ ಇಷ್ಟ? ಗೈಸ್ ಅಷ್ಟಲ್ಲಿ ಕಾರ್ತಿ ಅವ್ರ ಸೀಟ್ ಹುಡುಕಿ ತಗೋ ನೆಮ್ಮದಿ ನಿದ್ದೆ ಹೊಡಿತಾವ್ರೆ. ಗೈಸ್ ಮೂವಿ ಸ್ಟಾರ್ಟ್ ಆಗಿ ಬಂತು. ರೆಕಾರ್ಡ್ ಮಾಡಕ್ಕಾಗಲ್ಲ, ಬೇಜಾರ್ ಮಾಡ್ಕೊಬೇಡ್ರಿ. ಮೂವಿ ಹೆಂಗೈತೆ ಅನ್ಬಿಟ್ಟು ಆಮೇಲೆ ಹೇಳ್ತೀವಿ. ಗೈಸ್ ಇವನ್ ಅಲ್ಲೆಲ್ಲೋ ಕೂತಿರೋನ್ ಇಲ್ಲಿ ಕರ್ಕೊಂಡ್ ಬಂದ್ಕೊಂಡು ಗೈಸ್ ಇವಾಗ ಇಂಟರ್ವಲ್ ಬಿಟ್ರು. ಸೊ ಗೈಸ್ ಇವಾಗ ಒಂದು ಇಂಟರ್ವಲ್ ಆಯ್ತು. ಒಂದಲ್ಲ ಇರೋದೇ ಒಂದಲ್ಲ ಇಂಟರ್ವಲ್ ಆಯ್ತು. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವರು. ಪಾಪ್ಕಾರ್ನ್ ತಗೊಂಡು ಕೂತಿದೀವಿ, ಮಜಾ ಮಾಡೋಣ. ಇವ್ರು ಜ್ಯೂಸ್ ತಗೊಂಡ್ರಿ ಅಂತ ತಗೋತಾ ಇಲ್ಲ. ಏನ್ ಮಾಡೋಣ, ಡಯಟ್ ಅಂತಾರೆ ಗೈಸ್. ಗೈಸ್ ಬ್ರೋ ಮೂವಿ ಹೆಂಗ ಅನ್ನಿಸ್ತು ಬ್ರೋ ಇಲ್ಲಿವರೆಗೂ ನೋಡಿರೋದು? ಗೈಸ್ ನಾನು ಒಬ್ಬ ಎಡಿಟರ್ ಆಗಿ ಸೀರಿಯಸ್ ಆಗಿ ಹೇಳ್ತೀನಿ, ಗೂಸ್ ಬಂಪ್ಸ್ ಎಡಿಟಿಂಗ್ ಮಾತ್ರ ಸಕ್ಕತ್ತಾಗೈತೆ. ಎಡಿಟ್ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಐತೆ. ಕಲರ್ ಮಾತ್ರ ನಾನು ಆ ಮೂವಿ ಈ ಮೂವಿ ಅಂತ ಹೇಳಲ್ಲ, ಯಾವ ಮೂವಿ ಏನಾದ್ರೂ ಪರವಾಗಿಲ್ಲ. ಇಡೀ ನಾನು ಇಲ್ಲಿವರೆಗೂ ನಾನ್ ನೋಡಿರೋ ಪಿಕ್ಚರ್ ಅಲ್ಲಿ ಬೆಸ್ಟ್ ಕಲರ್ ಗ್ರೇಡಿಂಗು. ಕಲರ್ ಮಾತ್ರ ಕ್ರೇಜಿ ಆಗೈತೆ ಅನ್ಕೊಳ್ರಿ. ನೀವ್ ಒಂದ್ಸಲಿ ನೋಡ್ರಿ. ಮೇನ್ ಮೂವಿ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋದೇ ಸ್ಕ್ರೀನ್ ಪ್ಲೇ ಮತ್ತೆ ಕಲರ್ ಗ್ರೇಡಿಂಗ್. ಹೌದು, ಫಾಸ್ಟ್ ಕಟ್ ಹೆವಿ ಐತೆ, ಸಕ್ಕತ್ತಾಗೈತೆ ಮಾತ್ರ. ಮತ್ತೆ ಇದು ಗೂಬ್ಸ್ ಮತ್ತೆ ಇದು ಗೂಬ್ಸ್ ಒಳ್ಳೆ ಕಂಟೆಂಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಅದು ಫಾಸ್ಟ್ ಕಟ್ಸ್ ಐತೆ, ಸಕ್ಕತ್ತಾಗೈತೆ. ಯಾವಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರೋದು ಅಂದ್ರೆ ಒಂದು ಆ ಲಾಂಗ್ ತೋರಿಸಿದಾಗ ಇವಾಗ ಹಿಡಿತಾನೆ ಹೀರೋ ಹಿಡಿದಿ ರೌಡಿ ಆಗ್ಬಿಡ್ತಾನೆ ಅನ್ನೋ ಟೈಮ್ ಅಲ್ಲಿ ಬೇರೆ ಬಂದ್ಬಿಡುತ್ತೆ ಟಕ್ ಅಂತ. ನೈಸ್ ಅನ್ಕೊಂಡಿದೆ ಬೀಳಿಸ್ತೀವಿ ಅಂತ. ಇಲ್ಲಿ ಕ್ಯಾಪ್ ಇತ್ತು, ನಾನು ಒಂದ್ ಪೀಸ್ ತಿನ್ಲಿಲ್ಲ ಗೈಸ್. ಪೀಸ್ ಇಟ್ಟಿದೆ, ಆದ್ರೂ ಒಂದ್ ಪೀಸ್ ಐತೆ ಮಾತ್ರ. 2 ಪೀಸ್ ಐತೆ. ತಿನ್ನೋಬ್ರು ನೀನೊಂದು. ಗೈಸ್ ಸರಿ ಗೈಸ್ ಆಯ್ತು, ಮೂವಿ ಮುಗಿದ ಸಿಗೋಣ. ಮೂವಿ ಮುಗಿಸ್ಕೊಂಡು ಹೊರಗಡೆ ಬಂದು ಕಾರ್ತಿ ಅವ್ರು ಹೋಗ್ತವ್ರೆ. ಬ್ರೋ ಹೆಂಗ ಅನ್ನಿಸ್ತು?
ಸಕ್ಕದಾಗೈತೆ ನಾನು ಹೇಳದ್ನಲ್ಲ, ಎಡಿಟಿಂಗು, ಕಲರ್ ಗ್ರೇಡಿಂಗು, ಸೀನ್ಸು ಸಕ್ಕದಾಗೈತೆ. KD Part 2 ಐತಂತೆ. ನೋಡ್ರಿ, ನನ್ ಪ್ರಕಾರ ಈ ಮೂವಿ ಅಂತ ಸಖತ್ ಕ್ರೇಜಿ ಆಗಿತ್ತು. ಬಂದ್ ನೋಡ್ರಿ, ನಾಳೆ ರಜಾ ಐತೆ, ಮಜಾ ಮಾಡ್ರಿ ಪಿಕ್ಚರ್ ಜೊತೆ. ಅಷ್ಟೇ, ಸಕ್ಕದಾಗಿತ್ತು. ನನ್ಗಂತೂ ಹೆವಿ ಇಷ್ಟ ಆಯ್ತು. ಸಕ್ಕದಾಗೈತೆ, ನೋಡ್ರಿ ಬಂದು ಮಾಡಿ. ನೋಡ್ರಿ ಅಂತ ಇದೀನಿ. ಸಕ್ಕದಾಗೈತೆ, ನೋಡ್ರಿ ಬಂದು ಮಾಡಿ. ನೋಡ್ರಿ ಅಂತ ಇದೀನಿ. ಗೈಸ್, ಇವಾಗ ನಮ್ಮನೆಗೆ ಕಾರ್ತಿ ಅವರು ಡ್ರಾಪ್ ಆಗ್ತಿದ್ದಾರೆ. ಹೌದು ಗೈಸ್, ಇದೆಲ್ಲ ಫ್ರೆಂಡ್ಶಿಪ್ ಒಂದ್ಮೇಲೆ ಇದೆಲ್ಲ ಮಾಡ್ಬೇಕು ಗೈಸ್. ನೀವು ಈ ತರ ಫ್ರೆಂಡ್ಸ್ ಎಲ್ಲ ಡ್ರಾಪ್ ಮಾಡಿ, ಪಿಕಪ್ ಮಾಡಿ. ಏನ್ ಹೋಗಲ್ಲ ಗೈಸ್, 2 ನಿಮಿಷ. ಏನ್ ಮನೆಗೆ ಹೋಗಿ ಏನ್ ಮಾಡ್ತೀರಾ? ಫೋನ್ ತಾನೇ ನೋಡ್ತೀರಾ, ರೀಲ್ಸ್ ತಾನೇ ನೋಡ್ತೀರಾ. 2 ನಿಮಿಷ ಡ್ರಾಪ್ ಮಾಡಿ, ಏನಾಗಲ್ಲ. ತಲೆ ಆಗ್ತಿದೆ ಏನ್ರಿ? ಇಲ್ಲಿ ಲೆಫ್ಟ್ ಅಂತೆ, ಲೆಫ್ಟ್ ಅಲ್ಲಿ ಹೋಗೋಣ. ಆಟೋ ಗೊತ್ತೈತೆ. ಏನ್ ಬ್ರೋ ಈ ತರ ಗೈಸ್, ಇದು ಫ್ರೆಂಡ್ಶಿಪ್ ಅಂದ್ರೆ ಎಲ್ಲಾನು ಇದೊಂದು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ತರನು ಹೆಲ್ಪ್ ಮಾಡಿ. ತೊದಲ್ತಾ ಇದೀನಿ, ಬೇಜಾರ್ ಮಾಡ್ಕೊಬಿಡ್ರಿ. ಯಾಕಂದ್ರೆ ನಂಗೆ ಆ ಮೂವಿ ನೋಡಿದ್ಮೇಲಂತೂ ಇನ್ನ ನನ್ನ ಹತ್ರನೇ ಐತೆ. ಅದು ಯಾವಾಗ ಬರುತ್ತೆ ನನ್ನ ಪ್ರೊಫೈಲ್ ಅಲ್ಲಿ ಗೊತ್ತಿಲ್ಲ. ಒಟ್ನಲ್ಲಿ ಗೂಸ್ ಬಂಪ್ಸ್ ಮಾತ್ರ ಅದನ್ನ ಅಪ್ಲೋಡ್ ನಮ್ದು ಗೊತ್ತಿಲ್ಲ. ಯಾಕಂದ್ರೆ ನಮ್ದು ಅಕೌಂಟ್ ಸ್ವಲ್ಪ ಪ್ಲಸ್ ಐತೈತೆ ಆ ಒಂದೇ ಒಂದು ವಿಡಿಯೋ ಇಂದ. ನೆನ್ನೆನೆ ವ್ಲಾಗ್ ಹಾಕ್ಬೇಕಿತ್ತು, ವ್ಲಾಗ್ ಆಗ್ತಾ ಇಲ್ಲ. ಪಾಸ್ ಮಾಡಿದೀನಿ ಸದ್ಯಕ್ಕೆ, ಯಾಕಂದ್ರೆ ಆ ವಿಡಿಯೋ ಓಡ್ತೈತೆ. ಆ ವಿಡಿಯೋ ಹಾಕಿದ್ರೆ ಓಡಲ್ಲ ಅದು ವ್ಲಾಗ್. ಅದು ಆ ವಿಡಿಯೋ ಓಡಲ್ಲ, ವ್ಲಾಗ್ ಹಾಕಿದ್ರೆ ಇಲ್ಲಿ ಸ್ಟೈಲ್ ಹಿಂಗ. ಅದಕ್ಕೆ ಹಾಕಿಲ್ಲ ಗೈಸ್. ಯಾರನ್ನ ಇವರು ನಮ್ಮ ಫಾಲೋವರ್ಸ್ ಇಲ್ಲಿದ್ರೆ ವೆಯ್ಟ್ ಮಾಡಿ, ಬರುತ್ತೆ ಅತಿ ಶೀಘ್ರದಲ್ಲಿ. ಒಳ್ಳೊಳ್ಳೆ ಕಂಟೆಂಟ್ ಐತೆ, ರೆಕಾರ್ಡೆಡ್ ಆಗೈತೆ, ಎಡಿಟ್ ಆಗೈತೆಲ್ಲ. ಬರ್ತೀನಿ, ಆ ವಿಡಿಯೋ ಪಾಸ್ ಆದ್ಮೇಲೆ ಬರ್ತೀನಿ. ನಿಮ್ಗೇನೋ ಹೇಳ್ತಿದ್ದೆ ನಾನು, ಏನಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ಎಲ್ಲಾನು ಗೈಸ್ ಅಂತ. ಫ್ರೆಂಡ್ಶಿಪ್ ಅಂದ್ರೆ ಎಲ್ಲಾನು ಗೈಸ್. ಇಲ್ಲೇ ಎಲ್ಲಿ ಮನೆ ಗೈಸ್? ನೋಡ್ರಿ, ಇಲ್ಲಿ ರೀಲ್ಸ್ ಮಾಡ್ತಾರೆ, ನೋಡ್ಕೊಳ್ರಿ ಮನೆ ಲೊಕೇಶನ್. ಎಲ್ಲಾರು ಬಂದ್ ನೋಡ್ರಿ ಮನೆಗೆ. ಹುಡುಗರು ಬರ್ತಾರೆ ಗೈಸ್, ಹಂಗೆಲ್ಲ ಬನ್ನಿ, ಪರವಾಗಿಲ್ಲ. ಬಟ್ ಇಲ್ಲೆಲ್ಲ ಅಂದ್ರೆ ಮನೆ ಹತ್ರ ಬಾಡಿಗೆ ಇರ್ತಾರೆ ಎಲ್ಲ. ಒಂದೊಂದೆಲ್ಲ ಪ್ರಾಬ್ಲಮ್ ಗಳಾಗ್ಬಿಡುತ್ತೆ ಗೈಸ್. ಆ ತರ ಎಲ್ಲ ಬಂದ್ ನ್ಯೂಸಸ್ ಅಂತ ಎಲ್ಲ ಹೇಳ್ತಾ ಇರೋದು. ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು, ಊಟ ಮಾಡ್ಬೇಕು. ಸಿಗೋಣ ಮತ್ತೆ ನಿಮ್ಗೆ. ಇವ್ರು ಯಾವಾಗ ನನಗೆ ಸಿಗ್ತಾರೆ ಅವಾಗ ನಿಮ್ಗೆ ಸಿಗ್ತೀನಿ. ಈ ಡೈಲಾಗ್ ಎಲ್ಲಿ ಕೇಳಿಸ್ಕೊಂಡಿರ ಅಂದ್ರೆ ನನ್ನ ಪ್ರೊಫೈಲ್ ಅಲ್ಲಿ ಇವರು ಆತರ ಹೇಳೋದು. ನನಗೆ ಇವಾಗ ಅದು ಬಂತು, ಅದಕ್ಕೆ ನಾನು ನಿಮ್ಗೆ ಹೇಳ್ದೆ. ಮತ್ತೆ ನಾಳೆ ಸಿಗೋಣ ಅಂತ ಇದ್ದೀನಿ. ನನ್ ಬ್ಲಾಗ್ ಅಲ್ಲಿ ಹೇಳ್ತಾರ, ಇಲ್ಲೇ ಹೇಳ್ತಾ ಇದೀನಿ. ಹೋಗ್ಬೇಕು, ಟೈಮ್ ಇನ್ನ ಇವತ್ತಿನ ಬ್ಲಾಗ್ ಎಡಿಟ್ ಮಾಡಿದ್ರೆ ಹೋಗೋಣ. ಟೈಮ್ ಆಯ್ತು. ಬಡವ್ರ ಮನೆಗೆ ಎಲ್ಲಿ ಬರ್ತೀರಾ ಬಿಡ್ರಿ? ಬ್ರೋ, ಬಡವರು ಗಿಡೂರೆಲ್ಲ ಎಲ್ಲಾರು ಒಂದೇ. ಬಾಯ್, ಹುಷಾರು. ಬಾಯ್ ಬ್ರೋ, ಜಾಲಿ. ಗೈಸ್, ನಾವಪ್ಪ ಆಲ್ರೆಡಿ ಬಂದವ್ರೆ. ಗಾಡಿ ನಿಂತೈತೆ ಆಚೆ ಕಡೆ. ಫುಲ್ ಸೈಕ್ ಆಗೋದಂತೂ ಗ್ಯಾರಂಟಿ. ನೋಡೋಣ ಬರ್ರಿ ಏನಂತಾರೆ. ಮಲಗಿದ್ರೆ ಗೊತ್ತಾಗಲ್ಲ, ಮಲಗಿಲ್ಲ ಅಂದ್ರೆ ಬೈತಾರೆ. ಏನ್ ಇಷ್ಟೊಂದು ಐತೆ ಅಂತ. ಹೋಟ್ಲು ಮಜ್ಜಿಗೆ ತರ ಐತೆ. ನೋಡಿದ್ಯಾ? ಅವ್ರೇನೋ ಮಜ್ಜಿಗೆ ಬಗ್ಗೆ ಡಿಸ್ಕಸ್ ಮಾಡ್ತವ್ರೆ. ಮೂವಿ ಬಗ್ಗೆ ಒಂದ್ 10 ನಿಮಿಷ ಸುಧಾರಿಸ್ಕೊಂಡು ಊಟ ಮಾಡ್ಬಿಟ್ಟು ನೆಮ್ಮದಿಯಾಗಿ ಹೇಳ್ತೀನಿ. ವ್ಲಾಗ್ನ ಯಾರ್ಯಾರು ನೋಡಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ನೈಟು 10 ನಿಮಿಷ ಸಿಗ್ತೀನಿ ಅಂತ ಹೇಳಿದೆ. ಸೊ ಬೆಳಗ್ಗೆ ಸಿಗ್ತಾ ಇದ್ದೀನಿ, ಬೇಜಾರ್ ಮಾಡ್ಕೊಂಡ್ಬಿಡ್ರಿ. ಸೊ ನೈಟು ನಾನು ಕಾರ್ಮಿಕರ ದಿನಾಚರಣೆ ವಿಡಿಯೋ ಎಡಿಟಿಂಗ್ ಮಾಡಿ ಮಲಗೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಸೊ ಎಡಿಟಿಂಗ್ ಕಂಪ್ಲೀಟ್ ಆಗಿರ್ಲಿಲ್ಲ. ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಎದ್ದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಟೈಮೇ ಮೀರೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆನೂ ಟೈಮ್ ಸಿಗ್ಲಿಲ್ಲ, ಮತ್ತೆ ನೈಟು ಟೈಮ್ ಸಿಗ್ಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ. ವಿಡಿಯೋ ಎಂಡ್ ಮಾಡೋದಕ್ಕೆ. ಮೂವಿ ಚೆನ್ನಾಗಿತ್ತು ಗೈಸ್, ನೋಡಿದೆ, ತುಂಬಾ ಎಂಜಾಯ್ ಮಾಡಿದೆ ನಾನು, ಕಾರ್ತಿ ಅವರು. ಊಟ ಮಾಡಿ ಇವಾಗ ಕುತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಿಯಾ ಬಂದಿದ್ಲು, ಓದ್ಲು, ಒಂದು ರೀಲ್ಸ್ ಮಾಡಬೇಕು ಅಂತ ಅಂದೆ. ಅವ್ರ ಮನೆಗೆ ಹೋಗೋಳೆ ಬರ್ತೀನಿ ಅಂತ. ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂದ್ರೆ ಇವಾಗ 2:08. ಸೊ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಗೈಸ್. ಇವತ್ತು ಎಲ್ಲೂ ಹೊರಗಡೆ ಹೋಗಿಲ್ಲ, ಅದಕ್ಕೆ ತಲೆಗೆಲ್ಲ ಏನು ಬಚ್ಚಿಲ್ಲ. ಸರಿ ಗೈಸ್, ಆಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.